Mummy Daddy Fashions. Exclusive ready-made dresses, kids wear, ladies wear and sarees showroom. Address SNT Complex, Mini Talkies, South Kacheri Road, Raichur. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಸರ್ವೆ ನಂಬರ್ 240/1 ವಿಸ್ತೀರ್ಣ 1 ಎಕರೆ 30 ಗುಂಟೆ ಮತ್ತು ಸರ್ವೆ ನಂಬರ್ 246 ವಿಸ್ತೀರ್ಣ 2 ಎಕರೆ 27 ಗುಂಟೆ ರಾಯಚೂರು ನಗರದ ಮಧ್ಯಭಾಗದಲ್ಲಿರುವ ಬಸವನಬಾವಿ ವೃತ್ತ ಹಾಗೂ ಗಂಜ ರಸ್ತೆಗೆ ಹೊಂದಿಕೊಂಡಿರುವ ಸರ್ವೆ ನಂಬರ್ಗಳ ಜಮೀನು ಭೂಕಳ್ಳರ ಪಾಲಾಗುತ್ತಿದೆ. ಅದೇ ರೀತಿ ನಗರದಲ್ಲಿ ಇನ್ನೂ ಹಲವಾರು ಜಮೀನುಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಗುರುತಿಸಿಕೊಳ್ಳದೆ ಅನಧಿಕೃತ ಕಟ್ಟಡಗಳು ತಲೆ ಎತ್ತಿ ಹಾಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ನಾಮನಿರ್ದೇಶನ ಸದಸ್ಯ ಎನ್ ಭೀಮಾರೆಡ್ಡಿ, ಬೆಲ್ಲಂ ನರಸರೆಡ್ಡಿ ಸೇರಿದಂತೆ ಇನ್ನಿತರರ ಪಾಲಾಗಿವೆ ಎಂದು ಆರೋಪಿಸಿದರು. ಸರ್ವೆ ನಂಬರ್ಗಳು ಜಮೀನುಗಳ ಪಕ್ಕದಲ್ಲಿರುವ ಹಳೆ ರಸ್ತೆ ಮತ್ತು ಮಳೆ ನೀರು ಹರಿದು ಹೋಗುವ ನಾಲೆಯನ್ನು ಕೂಡ ಬಿಡದೆ ಅನಧಿಕೃತ ಕಟ್ಟಡಗಳನ್ನು ಕಟ್ಟಿ ಭೂಮಿ ಕಬ್ಜಾ ಮಾಡಲು ಹೊರಟಿದ್ದಾರೆ. ಆದ್ದರಿಂದ ಈ ಜಮೀನುಗಳಲ್ಲಿ ಅಕ್ರಮ ಕಟ್ಟಡಗಳು ಕಟ್ಟುವುದನ್ನು ತಡೆಹಿಡಿದು ಸಂರಕ್ಷಿಸಬೇಕೆಂದು ಜಿಲ್ಲಾಧಿಕಾರಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾರ್ಯದರ್ಶಿ, ನಗರಸಭೆ ಪೌರಾಯುಕ್ತ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಮಾರ್ಕೆಟ್ ಯಾರ್ಡ್ ಠಾಣೆ ಆರಕ್ಷಕ ಉಪನಿರೀಕ್ಷಕರಿಗೆ ದೂರು ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ದೂರು ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ನಮ್ಮ ದೂರನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಸರ್ಕಾರಿ ಜಮೀನನ್ನು ಭೂಗಳ್ಳರಿಂದ ರಕ್ಷಿಸಿ ಸ್ವಾಧೀನಪಡಿಸಿಕೊಂಡು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ನಾಮನಿರ್ದೇಶನ ಸದಸ್ಯ ಎನ್ ಭೀಮಾರೆಡ್ಡಿ ಇವರನ್ನು ಅನರ್ಹಗೊಳಿಸಬೇಕೆಂದು ಆಗ್ರಹಿಸಿದರು. ಸರ್ಕಾರಿ ಭೂಮಿ ಅದು APMCಗೆ ಸಂಬಂಧಪಟ್ಟ ಗ್ರೇನ್ ಮಾರ್ಕೆಟ್ ಅನ್ನೋ ಒಂದು ಸರ್ಕಾರ ಭೂಮಿಯಲ್ಲಿ ಆ ಸರ್ವೆ ನಂಬರ್ 240/1 ಮತ್ತು 246ರಲ್ಲಿ ಬರುವಂಥ ಜಾಗವನ್ನು ಅದೇ APMCಗೆ ನಾಮನಿರ್ದೇಶನಗೊಂಡಿರುವ ಎನ್ ಭೀಮಾರೆಡ್ಡಿ ಅವರು ಮತ್ತಿನ್ನೂ ಹಲವಾರು ಬೇರೆ ವ್ಯಕ್ತಿಗಳಿಂದ ಕೂಡ ಆ ಭೂಮಿಯನ್ನು ಅನಧಿಕೃತವಾಗಿ ಕಬ್ಜಾ ಮಾಡ್ಕೊತಿರೋದೇ ಮುಖ್ಯವಾದ ವಿಚಾರ. ಇವತ್ತಿನ ದಿವಸ ಇಲ್ಲಿ ನಾನು ಪತ್ರಿಕಾ ಮಾಧ್ಯಮದಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಅದು ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟಾಗ ಅದನ್ನು ನಾವು ಸೇಫ್ ಗಾರ್ಡ್ ಮಾಡೋಣ ಅಂತ ಒಂದು ವಿಚಾರ. ಸೊ ಅದು ಭೂಗಳ್ಳರ ಪಾಲು ಆಗಬಾರ್ದು ಅಂತಂದರೆ ಅಲ್ಲಿ ನಮ್ಮ APMC ಕಡೆಯಿಂದ APMCಗೆ ಸಂಬಂಧಪಟ್ಟ ಯಾವುದೇ ಒಂದು ಭಾಗವಾಗಿರಲಿ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದರೂ ಕೂಡ ನಮ್ಮ ಸರ್ಕಾರಕ್ಕೆ ಒಳ್ಳೆಯದಾಗುತ್ತೆ. ಮತ್ತು ಇಲ್ಲ ನಮ್ಮ APMC ಕಡೆಯಿಂದ ಒಂದು ಒಳ್ಳೆ ಕಾಲೇಜ್ ನಿರ್ಮಾಣ ಕೂಡ ಮಾಡ್ಬೋದು. ಅದೇ ರೀತಿ ಅದೇ ಒಂದು ಸರ್ವೆ ನಂಬರಲ್ಲಿ ಮುನ್ನೂರುವಾಡಿ ಶಾಲೆ ಅಂತ ಕೂಡ ಇದೆ. ಆ ಶಾಲೆ ಕೂಡ ಅದೇ ಸರ್ವೆ ನಂಬರಲ್ಲಿ ಇರುವಾಗ ಅಲ್ಲಿ ಒಂದು ಇನ್ನೂ ಉತ್ತಮವಾದ ಕಾಲೇಜ್ ಬೇರೆ ರೀತಿಯಲ್ಲಿ ಕೂಡ ಮಾಡೋದಕ್ಕೆ ಅನುಕೂಲ ಇದೆ. ಸೊ ಅದೇ ಜಾಗದಲ್ಲಿ ಒಂದು ಗುಡಿ ಕೂಡ ಇದೆ. ಅದೇ ಗುಡಿ ಹೆಸರೇ ಕುಂಡಸ್ವಾಮಿ ಎಂಕವಧೂತ ಮಠ ಅಂತ. ಇಲ್ಲಿವರೆಗೆ ಆ ಗುಡಿಯ ಒಂದು ವಾತಾವರಣದಲ್ಲಿ ಈ ಜಾಗ ಇತ್ತು ಅಂತ ಅದನ್ನು ನಮ್ಮ ಮುನ್ಸಿಪಾಲ್ಟಿ ಕಡೆಯಿಂದ ಯಾವುದೋ ಒಂದು ಫ್ರಾಡ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಬಂದು ಇವತ್ತಿನ ದಿವಸ ನಮ್ಮದು ಅಂತ ಕ್ಲೇಮ್ ಮಾಡ್ತಿದ್ದಾರೆ. ಸೊ ಇದು ಯಾವ ರೀತಿಯಲ್ಲಿ ಕ್ಲೇಮ್ ಮಾಡ್ತಾರೆ ಅಂತ ನಾವು ಮುನ್ಸಿಪಾಲ್ಟಿ ಕೂಡ ಪ್ರಶ್ನೆ ಮಾಡಿದ್ದೀವಿ. ಅವ್ರಿಗೆ ಕೂಡ ಅಪ್ಲಿಕೇಶನ್ ಕೊಟ್ಟಿದ್ದೀವಿ, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಯಾವುದೇ ರೀತಿ ಎಚ್ಚೆತ್ತುಕೊಳ್ತಾ ಇಲ್ಲ. ಬಟ್ ಆದರೆ ಒಂದು ಹೇಳ್ತಾ ಇದ್ದಾರೆ, ನಾವು ಯಾರಿಗೂ ಆ ಭೂಮಿಯಲ್ಲಿ ಯಾವುದೇ ರೀತಿಯಾದ ದಾಖಲೆಗಳು ಕೊಟ್ಟಿಲ್ಲ, ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಕೊಟ್ಟಿಲ್ಲ ಅಂತ ಕೂಡ ನಿಖರವಾಗಿ ನಮ್ಮ ಕಮಿಷನರ್ ಅವರು ಕೂಡ ಹೇಳಿ ಇವತ್ತಿನ ದಿವಸ ಎನ್ಕ್ರೋಚ್ ಮಾಡೋದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಪಡೋದಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ಅಧಿಕಾರಿಗಳು, ನಮ್ಮ ಜಿಲ್ಲಾಧಿಕಾರಿಗಳಾಗಿರಲಿ, ತಹಸೀಲ್ದಾರ್ ಆಗಿರಲಿ, ಮುನ್ಸಿಪಲ್ ಕಮಿಷನರ್ ಆಗಿರಲಿ, ಇನ್ನೂ ನಮ್ಮ APMC ಸೆಕ್ರೆಟರಿಗಳಾಗಿರಲಿ, ಅವರು ಬಂದು ಕೂಡ ಅದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಯಾಕಂದರೆ ಅವರು ಒಬ್ಬ ರಾಜಕೀಯ ಪ್ರಭಾವಿ ವ್ಯಕ್ತಿಗಳು ಮತ್ತು ಇನ್ನೂ ಹಲವಾರು ರೀತಿಯ ಶಾಸಕರು ಕೂಡ ಅವರಿಗೆ ಸಪೋರ್ಟ್ ಕೊಡ್ತಾ ಇರ್ಬೋದು ಅಂತ ಒಂದು ಉದ್ದೇಶದಿಂದ ನಾನು ಈ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಪೊಲೀಸರು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಅದು ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿದ್ದಾರೋ ಅಂತೂ ನಮಗಂತೂ ಗೊತ್ತಿಲ್ಲ. ಸರ್ಕಾರಿ ಭೂಮಿಯಲ್ಲಿ ಇಂಥ ಒಂದು ಅನಧಿಕೃತ ಕೆಲಸ ಮಾಡ್ತಾ ಇರೋದೇ ನಮಗೆ ಇದೊಂದು ಪ್ರಶ್ನೆಯಾಗಿದೆ. ಸೊ ಇದನ್ನು ಯಾವ ರೀತಿ ಸರ್ಕಾರ ಮಟ್ಟದಲ್ಲಿ ಈ ವಿಚಾರನ ತಿಳಿಸೋದಕ್ಕೆ ಪ್ರಯತ್ನ ಪಡಬೇಕು ಅಂತ ನಾವು ಈ ನಿಮ್ಮ ಮಾತನ್ನ ಆ ಜಾಗದಲ್ಲಿ ಈ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಒಂದು ವೇಳೆ ಗುಡಿಗೆ ಇರಲಿ ಅಂತಂದರೆ ಗುಡಿಗೆನೇ ಇರಲಿ. ಅದೇ ರೀತಿ APMCಯಲ್ಲಿ ಹಲವಾರು ಗುಡಿಗಳಿದ್ದಾವೆ. ಆ ಹಲವಾರು ಗುಡಿಗಳು ಇರೋದ್ರಿಂದ ಗುಡಿಗಳಿಗೋಸ್ಕರನೇ ಗುಡಿ ಕಟ್ಟಡಗಳನ್ನು ಕೂಡ ಕಟ್ಟಿಕೊಟ್ಟಿದ್ದಾರೆ. ಅದೇ ರೀತಿ ಇದೇ ಸರ್ವೆ ನಂಬರಲ್ಲಿ ಕೂಡ ಈ ಒಂದು ಗುಡಿಯ ವಾತಾವರಣ ಇದೆ. ಈ ಗುಡಿಗೆ ಇಂದಿನ ನಿಜಾಮರ ಕಾಲದಿಂದ ಆ ಸರ್ವೆ ನಂಬರಲ್ಲಿ ಗುಡಿ ಇರೋದ್ರಿಂದ ಇಲ್ಲಿ APMC ಮಾರ್ಕೆಟ್ ಇಲ್ಲ ಗ್ರೇನ್ ಮಾರ್ಕೆಟ್ ಅನ್ನೋ
ಅನ್ನೋದು ಮಾಡದೆ ಗುಡಿಗೋಸ್ಕರ ಬಿಟ್ಟಿರ್ಬೋದು ಅಂತ ಕೂಡ ಹೇಳ್ಬೋದು. ಆ ರೀತಿಯ ಅಲ್ಲಿರುವಂಥ ಭಕ್ತಾದಿಗಳು ಕೂಡ ಹೇಳ್ತಿದ್ದಾರೆ. ಅದು ಇಂದಿನ ಒಂದು ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಸೇರಿದಂತೆ ಇತರರು ಇದ್ದರು.